ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ನಾರ್ಕೋಟಿಕ್ಸ್ ಬ್ಯೂರೋ ಇಂದ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ನೀವು ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಇದ್ರದ್ದು ವೇಕೆನ್ಸಿ ಎಷ್ಟಿದೆ, ಮತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಎಕ್ಸಾಮ್ ಫೀಸ್ ಇದ್ರೆ ಎಷ್ಟು, ಮತ್ತೆ ಕ್ವಾಲಿಫಿಕೇಶನ್ ಏನ್ ಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು, ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಯಾವುದೇ ರೀತಿಯ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೀವು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಅಲ್ಲ ಅಂದ್ರೆ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ಆದಷ್ಟು ಬೇಗ ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಬಂದು ನೀವು ನಾರ್ಕೋಟಿಕ್ಸ್ ಬ್ಯೂರೋ NCB ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಅಥವಾ ನೀವು ಕೆಳಗಡೆ ಕ್ಲಿಕ್ ಮಾಡಿದ್ರೆ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ನಾರ್ಕೋಟಿಕ್ಸ್ ಬ್ಯೂರೋ ರಿಕ್ರೂಟ್ಮೆಂಟ್ 2025 123 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಇನ್ಸ್ಪೆಕ್ಟರ್ ಅಂಡ್ ಸಬ್ ಇನ್ಸ್ಪೆಕ್ಟರ್ಗೆ ಸ್ಯಾಲರಿ ಬಂದು 34,800 ರೂಪಾಯಿ ಪ್ಲಸ್ TAD ಅದು ಇದು ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕೊಡ್ತಾರೆ ಸ್ನೇಹಿತರೆ, ಓಕೆನಾ. ಸೊ 123 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. 6 ಮೇ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ಓಕೆ. 6 ಮೇ 2025 ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸರ್ವರ್ ಸಿಗ್ತಾ ಇಲ್ಲ ಅದು ಇದು ಅಂತ ಹೇಳೋದಕ್ಕಾಗಲ್ಲ, ಯಾಕೆಂದ್ರೆ ಇದು ಆಫ್ಲೈನ್ ಮೋಡ್ ಇದೆ, ಓಕೆನಾ. ಸೊ ನೀವು ಪೋಸ್ಟ್ ಅದೇ ಸೆಂಡ್ ಮಾಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ನ, ಓಕೆನಾ ಸ್ನೇಹಿತರೆ. ಸೊ ರಿಟರ್ನ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ ಇರುತ್ತೆ. ಅದ ನಂತರ ನೀವು ಸ್ಯಾಲರಿ ಬಂದು 34,800 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಇನ್ಕಮ್ ಇನ್ಸ್ಪೆಕ್ಟರ್ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗೆ, ಓಕೆನಾ. ಅದ ನಂತರ ಏನು ಓದಿರ್ಬೇಕು ಅಂತ ಹೇಳಿದ್ರೆ ಡಿಗ್ರಿ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. 56 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ಲಿಮಿಟ್ 56 ಆಗಿರ್ಬೇಕಾ, ಅದ್ರೊಳಗಡೆ ಇರಬೇಕಾಗಿರುತ್ತೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ನೀವು ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಮ ಎಲ್ಲಾ ಎಜುಕೇಶನ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್, ID ಪ್ರೂಫ್, ಏಜ್ ಪ್ರೂಫ್, ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಇದಿಷ್ಟು ಅಟ್ಯಾಚ್ ಮಾಡ್ಬಿಟ್ಟು ಕಳಿಸ್ಬೇಕಾಗಿರುತ್ತೆ, ಓಕೆನಾ. ಸೊ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಇನ್ಸ್ಪೆಕ್ಟರ್ಗೆ ನೋಡಿ, ಡೆಪ್ಯೂಟಿ ಡೈರೆಕ್ಟರ್ ಜನರಲ್ P&A NCB ವೆಸ್ಟ್ ಬ್ಲಾಕ್ ನಂಬರ್ 1 ವಿಂಗ್ ನಂಬರ್ 5 RK ಪುರಂ ನ್ಯೂ ದಿಲ್ಲಿ, ಓಕೆನಾ. 11-00-66. ಸೊ ಇನ್ಸ್ಪೆಕ್ಟರ್ ಪೋಸ್ಟ್ಗೆ ಈ ಒಂದು ಅಡ್ರೆಸ್ಗೆ ಕಳಿಸ್ಬೇಕಾಗಿರುತ್ತೆ. ಸಬ್ ಇನ್ಸ್ಪೆಕ್ಟರ್ ಪೋಸ್ಟ್ ಆದ್ರೆ ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ NCB ಸೆಕೆಂಡ್ ಫ್ಲೋರ್ ಆಗಸ್ಟ್ ಕ್ರಾಂತಿ ಭವನ್ ಬಿಚಿಕಾಜ್ ಕಾಮ್ ಪ್ಯಾಲೇಸ್ ನ್ಯೂ ದಿಲ್ಲಿ, ಓಕೆನಾ. ಸೊ ಸೇಮ್ ಪಿನ್ ಕೋಡ್ ಇರುತ್ತೆ. ಈ ಒಂದು ಅಡ್ರೆಸ್ ನ ನೀವು ಪೋಸ್ಟ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅದಂತರ ನೀವು ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರ್ಮ್ ನೋಡೋದಾದ್ರೆ ಇವಾಗ ಈ ಒಂದು ಇನ್ಸ್ಪೆಕ್ಟರ್ ಪೋಸ್ಟ್ ಚೆಕ್ ಮಾಡೋಣ ಸ್ನೇಹಿತರೆ. ನೋಡಿ, ಪೋಸ್ಟ್ ಆಫ್ ಇನ್ಸ್ಪೆಕ್ಟರ್ ಇನ್ ನಾರ್ಕೋಟಿಕ್ಸ್ ಬ್ಯೂರೋ ಕಂಟ್ರೋಲ್ ಬ್ಯೂರೋ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡ್ ಡೆಪ್ಯುಟೇಷನ್ ಬೇಸಸ್, ಓಕೆನಾ. ಸೊ 94 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಇನ್ಸ್ಪೆಕ್ಟರ್ಗೆ. ಎಲ್ಲಿ ಅಂತ ಹೇಳಿದ್ರೆ ಭುವನೇಶ್ವರ, ಕೋಲ್ಕತ್ತಾ, ಪಾಟ್ನಾ, ರಾಯ್ಪುರ್, ರಾಂಚಿ, ಶ್ರಿಂಗಲು, ದೆಹಲಿ, ಗೋರಖ್ಪುರ್, ಲಕ್ನೋ, ಆಗ್ರಾ, ಗುವಾಹಟಿ, ಇಂಫಾಲ್, ಇಂತನಗರ್, ಚಂಡೀಗಢ, ಜಮ್ಮು, ಶ್ರೀನಗರ್, ಅಮೃತ್ಸರ್, ಚೆನ್ನೈ, ಹೈದರಾಬಾದ್, ವಿಶಾಖಪಟ್ಟಣಂ, ಬೆಂಗಳೂರು, ಗೋವಾ, ಮುಂಬೈ, ಅಹಮದಾಬಾದ್, ಭೋಪಾಲ್, ಇಂದೋರ್ ಅಂಡ್ ಜೈಪುರ್, ಓಕೆನಾ. ಸೊ ಪೇ ಲೆವೆಲ್ 7 9,300 ಪ್ಲಸ್ 34,800 ಪ್ಲಸ್ 4,600 ಈ ಇಷ್ಟು ಅಮೌಂಟ್ ನಿಮಗೆ ಸ್ಯಾಲರಿಲಿ ಬರುತ್ತೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ನಿಮಗೆ ಎಷ್ಟು ಬೀಳ್ತು ಅಂತ ಹೇಳಿದ್ರೆ, ಸೊ 49,500 ಬಿದೆ. 49,50,000 ನಿಮಗೆ ಸ್ಯಾಲರಿ ಬರುತ್ತೆ ಸ್ನೇಹಿತರೆ, ಓಕೆನಾ, ಇನ್ಸ್ಪೆಕ್ಟರ್ಗೆ. ಸೊ ಅದಾದ ನಂತರ ನೀವು ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ನೋಡಿ, ಅಪ್ಲಿಕೇಶನ್ ಕರಿಕ್ಯುಲಮ್ ವೇಟ್ ಅಲ್ಲಿ ಇನ್ಕ್ಲೋಸ್ ಫಾರ್ಮೇಟ್ ಆಫ್ ವಿಲ್ಲಿಂಗ್ ಅಂಡ್ ಎಲಿಜಿಬಲ್ ಆಫೀಸರ್ಸ್ ಹೂ ಆರ್ ಸರ್ವಿಸಸ್ ಕ್ಯಾನ್ ಬಿ ಸ್ಪೇರ್ಡ್ ವಿತೌಟ್ ಡಿಲೇ ಇನ್ ದ event of the selection may be forwarded through proper channel along with grading apars of the last 5 years duly assisted by an officer not below the rank of under secretary of the government of India or equivalent. Integrity certificate, vigilance clearance certificates, major or minor penalty statement of last 10 years clearance certificates, okay na. In the event of his or her selection, he will be able to join NCB on ಡೆಪ್ಯುಟೇಷನ್ ಬೇಸಸ್, ಓಕೆನಾ. ಸೊ ಈ ಒಂದು ಡೆಪ್ಯುಟೇಷನ್ ನೀವು ತಗೋಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅದ ನಂತರ ನೀವು ನೋಡೋದಾದ್ರೆ ಟರ್ಮ್ ಯಾವ ತರ ಇರುತ್ತೆ, ಎಷ್ಟು ಡೆಪ್ಯುಟೇಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ಟರ್ಮ್ ಆಫ್ ಡೆಪ್ಯುಟೇಷನ್ಸ್ ನಿಮ್ಗೆ ಪೀರಿಯಡ್ ಆಫ್ ಡೆಪ್ಯುಟೇಷನ್ ಬಂದು 7 years ಇರುತ್ತೆ, ಅಪ್ ಟು 7 years ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಸ್ಟಾರ್ಟಿಂಗ್ ಅಲ್ಲಿ 3 years ವರೆಗೂ ಇರುತ್ತೆ, ಅದ ನಂತರ 7 years ವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಅದಾದ್ರೆ
ನಿಮ್ಮ ಈ ಒಂದು ಬಯೋಡೇಟಾ ವಿಜಿಲೆಂಟ್ ಪರ್ಫಾರ್ಮ್ದು ಏನ್ ಸರ್ಕ್ಯುಲರ್ ಇದೆಯೋ ಈ ಒಂದು ಫಾರ್ಮ್ಗಳನ್ನ ನೀವು ಫಿಲ್ಅಪ್ ಮಾಡ್ಬಿಟ್ಟು ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಫಾರ್ಮ್ಗಳನ್ನ ನೀವು ಫಿಲ್ಅಪ್ ಮಾಡ್ಬೇಕಾಗಿರುತ್ತೆ. ಫಿಲ್ಅಪ್ ಮಾಡ್ಬಿಟ್ಟು ಅವ್ರಿಗೆ ಪೋಸ್ಟ್ ಅಲ್ಲಿ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಈಗಾಗಲೇ ನೀವು ವರ್ಕಿಂಗ್ ಅಲ್ಲಿ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಅಲ್ಲಿ ಇರುವಂತಹ ಕೆಲಸಗಾರರು ಈ ಒಂದು ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್ಗೆ ನೀವು ಡೆಪ್ಯುಟೇಷನ್ಗೆ ಹೋಗ್ತಾ ಇರ್ತೀರಾ. ಓಕೆನಾ? ಸೊ ಇದಾದ ನಂತರ ನೀವು ಸಬ್ ಇನ್ಸ್ಪೆಕ್ಟರ್ ಚೆಕ್ ಮಾಡೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಕೂಡ ಸೇಮ್ ಇರುತ್ತೆ. ಸೇಮ್ ಪ್ರತಿಯೊಂದು ಕೂಡ ಡೆಪ್ಯುಟೇಷನ್ ಬೇಸಿಸ್ ಅಲ್ಲಿ ಇರುತ್ತೆ. 29 ಪೋಸ್ಟ್ ಗಳನ್ನ ಇದಾವೆ ಸ್ನೇಹಿತರೆ. ಸೊ ಇವ್ರದ್ದು ಕೂಡ ಸ್ಯಾಲರಿ ಆಲ್ಮೋಸ್ಟ್ 50,000 ಇರುತ್ತೆ. ಇವರು ಕೂಡ ಪ್ರತಿಯೊಂದು ಏರಿಯಾಗಳ ಏನು ನಿಮಗೆ ಹೇಳಿದೆ, ಭುವನೇಶ್ವರ, ಬೆಂಗಳೂರು, ಮತ್ತೆ ಕೋಲ್ಕತ್ತಾ, ಪಾಟ್ನಾ, ರಾಯ್ಪುರ್, ರಾಂಚಿ, ದಿಲ್ಲಿ, ಲಕ್ನೋ, ಜಮ್ಮು, ಶ್ರೀನಗರ, ಚೆನ್ನೈ, ವಿಶಾಖಪಟ್ಟಣಂ, ಈ ರೀತಿ. ಓಕೆನಾ? ಸೊ ಇವರು ಕೂಡ ಡೆಪ್ಯುಟೇಷನ್ ಇರುತ್ತೆ ಸ್ನೇಹಿತರೆ. ಅವರು ಕೂಡ ಸೇಮ್ ನೀವು ಒಂದು ನಿಮ್ಮ ಲಾಸ್ಟ್ 5 ಇಯರ್ಸ್ ಎಫರ್ಟ್ಸ್ ನ ಮತ್ತೆ ಇಂಟಿಗ್ರಿಟಿ ಸರ್ಟಿಫಿಕೇಟ್, ವಿಜಿಲೆನ್ಸ್ ಸರ್ಟಿಫಿಕೇಟ್ಸ್, ಈ ಒಂದು ಎಲ್ಲಾ ಸರ್ಟಿಫಿಕೇಟ್ಸ್ ಗಳನ್ನ ನೀವು ಕಳಿಸ್ಬೇಕಾಗಿರುತ್ತೆ ಈ ಒಂದು ಅಡ್ರೆಸ್ಗೆ. ಓಕೆನಾ? ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳಿಸ್ಬೇಕು ವಿತಿನ್ 60 days ಆಫ್ ದ ಡೇಟ್ ಆಫ್ ದ ಇಶ್ಯೂ ಆಫ್ ದ ಸರ್ಕ್ಯುಲರ್. ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್. ಓಕೆನಾ? ಸೊ ನೀವು ಏನು ಮಾಡಿರ್ಬೇಕು ಅಂತ ಹೇಳಿದ್ರೆ ಪೇ ಲೆವೆಲ್ 5 ಅಲ್ಲಿ ನೀವು 6 years ರೆಗ್ಯುಲರ್ ಸರ್ವಿಸ್ ಮಾಡಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ಸ್, ಎಕ್ಸ್ಪೀರಿಯನ್ಸ್ 2 years ಇನ್ ಎಕ್ಸ್ಪೀರಿಯನ್ಸ್ ಆಫ್ ಲಾ ಇನ್ಫಾರ್ಮೆಂಟ್ ಅಲ್ಲಿ ಮಾಡಿರ್ಬೇಕಾಗಿರುತ್ತೆ. 1 year ಎಕ್ಸ್ಪೀರಿಯನ್ಸ್ ಇನ್ ಇಂಟೆಲಿಜೆನ್ಸ್ ಇನ್ವೆಸ್ಟಿಗೇಷನ್ ಆಫ್ ಕ್ರಿಮಿನಲ್ ಅಫೆನ್ಸಸ್ ಆಫ್ ಆರ್ ಎಕನಾಮಿಕ್ ಅಫೆನ್ಸಸ್. ಓಕೆನಾ? ಸೊ ಅಡ್ಮಿನ್ ಡಿಪಾರ್ಟ್ಮೆಂಟ್ ಗೋಸ್ಕರ ಇದನ್ನ ಕರೆದಿರೋದು. ಅವರು ಇದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಇವರು ಕೂಡ 3 years ಇರುತ್ತೆ ಸ್ನೇಹಿತರೆ. 7 years ವರೆಗೂ ಎಕ್ಸ್ಟೆಂಡೆಡ್ ಇರುತ್ತೆ. ಓಕೆನಾ? ಅದಾದ ನಂತರ ನಿಮ್ಮ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಗಳನ್ನ ಕೂಡ ಫಿಲ್ ಅಪ್ ಮಾಡಿ ನೀವು ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗಾಗಲೇ ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಚೆಕ್ ಮಾಡ್ಕೋಬಹುದು. ತುಮಕೂರು ಜಿಲ್ಲೆ ಕರೆದಿರುವಂತಹ ಪಂಚಾಯತಿ ಅಭ್ಯರ್ಥಿಗಳದ್ದು ಪೋಸ್ಟ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಬಾರ್ಡ್ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದಾದ ನಂತರ DRDO ಇಂದ ADA ಪೋಸ್ಟ್ ಗಳನ್ನ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಪೋಸ್ಟ್ ಗಳೆಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಲಿಂಕ್ ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅಪ್ಲಿಕೇಶನ್ ಫಾರ್ಮ್ಸ್ ಲಿಂಕ್ ಗಳು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.